ಹೊಡಿಬೇಕ ಕೂಡದ ನನ್ನಂತ ಕೆಲ್ಸ ಮಾಡ್ಬೇಕ. ಅದಕ್ಕಂತ ತಾಳಿ ಕೊಟ್ಟು ರಾಜ ಒಂದ್ ಮುತ್ತಿನಂತ ಮಾತಾಡೋಣ ಹೇಳ್ತೀನಿ ಕೇಳ್ರ. ಬ್ರ್ಯಾಂಡಿ ಕೊಡ್ದವ ಬ್ರಾಹ್ಮಣ್ ಮಗ, ಸಿಂಗಿ ಕೊಡ್ದವ ದೇವನ್ ಮಗ, ಕಂಡ್ರಿ ಕೊಡ್ದವ ಕ್ಯಾಟ್ ನನ್ ಮಗ. ಯಾರ್ಯಾವ್ದಾಕಾರ ಕುಡಲಾಕ ಯಾರಾದ್ರೂ ಹೋಗಿ ನಾರ್ನಿಸದಾಗ ಅಂದಿರನ ಎಲ್ಲ ಅಂದ ಮ್ಯಾಲ ಯಾಕೆ ಅಂತ ನನ್ನ ಮಕ್ಕಳಿಗೆ ಲೇ ಬಿಡ್ದಾರ ಲೇ ಯಾಕೆ ಓದಿರ್ತಿಲ್ಲ ಅಪ್ಪ ಉಚ್ಚನಾಯ ಓದಿರ್ದಂಗ ನಂದೇ ಬೀಡ ತೋತಿಲ್ಲ ಬೀಡ ನಾನಲೇ ನಿಮ್ಮ ದನಿ ಲೇ ಯಾ ಚಿನ್ನ ಕಣಿತು ಒಂದು ನಾನೇನ್ ಮಾಡಕ್ಲೇ ಕೊಡೆ ಹುಚ್ಚ ಬಂದು ಹುಡುಗ್ಯಾರ ಜೊತೆ ನೆಚ್ಚಿಳಿದಿಂದ ತಿರ್ಗೋ ಮಗ ನಾನ್ ಅದಿನೇ ನನ್ಗಾಲಿ ಅಂತಲೇ ಮಳ ಸುಳ್ಳ ಈ ಮೆಣಸೇರಿ ಕಳ್ಳ ನಾನ ಮನಸ್ ಮಾಡಿ ನಮ್ಮ ವಾಟಮಾನ್ ಮಾಮನ್ ಕರ್ಕೊಂಬಂದೆ ಅಂದ್ರ ನಾವಿಬ್ಬರು ಸೇರಿ ತಿರುಗಿ ಒಂದ್ಸರಿ 90 ಕುಡ್ದು ನಿನ್ನ ಮಕ ನೋಡಿದೀವಿ ಅಂದ್ರ ಮಗನ
ನಿನಗೊಂದ್ ಕರಿ ಅಲ್ಲ. ನಿಜ ಹಾಗೆ ಏನಾರ ಮಾತಾಡ್ತೀಯನೇ? ತಪ್ಪಾತ್ರಿ ಅಪ್ಪ, ಅದನ್ನೆಲ್ಲ ಕ್ಷಮಿಸ್ಬಿಡ್ರಿ ಸಾವುಕಾರ. ನಿಮ್ದಮ್ಮಯ್ಯ ಅಂತೀನಿ ಅಪ್ಪ. ಈ ಜಂಗಲ್ನಲ್ಲಿ ಬರೋ ಲೆಕ್ಕ ತಗೊಂಡೇನು? ಒಂದು ಅದಕ್ಕ ನಿಶನ್ ಹೇಳ್ದು ಏನ್ ಹೇಳ್ಬೇಕನ್ನೋದ ಗೊತ್ತಾಗೋತ ಮಾರ. ಆಮೇಲೆ ಸರಿ ಲೆಕ್ಕ ತಗೊಂಡಿನ್ರಿ. ಆದ್ರ ದೊಡ್ಡ ಮರಿ ಸಾತ್ರಲ್ರಿ, ಅವ್ರ ಬಂದು ಹೋಗಿಂದ ಅದು ಜಾಮನ ತಗೊಂಡಿಲ್ರಿ ಸಾವುಕಾರ. ನಾನ ಆದ್ರೆ ಇವಾಗ ಕೊಡದ ಮಾತ್ರ ನೀವು ಕಲಿತೇ ಇಲ್ಲ. ಮುಳ್ದಾರ, ಇದು ಯಾರ ತೋಟದಲ್ಲಿ ಅರೆದ ಪುಷ್ಪ? ಜನರ, ಇದು ನಿಮ್ಮ ತೋಟದಲ್ಲ ಅರಳಿದ ಹೂವು. ಆದ್ರ ನಿಮ್ ನೆದರಿಗೆ ಒಂದ್ ದಿವಸ ನಾವು ಬಿದ್ದಿಲ್ರಿ ಸಾವುಕಾರ. ಅಂದ್ರ ಸತ್ತು ಹೋದ ನಿಮ್ಮಿರಿ ಲವರ್ ರತ್ನಾವರ ತಂಗಿ ರಾಂಜನಾ ಅಂತ ಇನ್ನು ಓದುತ್ತಿದ್ದಾಳೆ. ನಮ್ಮ ಸಣ್ಣ ಸೌಕರ್ಯ ಅದರಲ್ಲಿ ಅವ್ರಿಗೆ ಬಹಳ ಬೇಕಾದವಳ. ಅಮ್ಮ, ಏನು ನೀನಿಲ್ಲಿ? ನೋಡಿ, ನಮ್ಮ ಮಕ್ಕಳಿಗೆ ಹೆಸರು ಇಟ್ಟಿರುವ 50,000 ಹಣ, 5 ತೊಲೆ ಬಂಗಾರ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ. ನೋಡಿ, ಮರ್ಯಾದೆಯಿಂದ ಹಣವನ್ನು ಕೊಟ್ಟುಬಿಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಸತ್ತು ಹೋದ ಜೊತೆ ಚಿಂತೆ ಹಾಕಿ ಹೋಗಿರುವವು ನಿನ್ನ ಹಣ ಅವಳ ಅವಳು ನನ್ನ ಪ್ರೇಯಸಿ. ಅದನ್ನು ಕೇಳಲು ನೀನೇ ಹಾಡು. ನಿನ್ನ ಪ್ರೀತಿ ಸಹೋದರಿ ರಂಜನಾ, ಅದಕ್ಕೆ ಬಾಲ್ಯಸ್ತ್ರ ಕೇಳಲು ಬಂದಿದ್ದೇನೆ. ಮರ್ಯಾದೆಯಿಂದ ಹಣ ಕೊಟ್ಬಿಡು. ಮರ್ಯಾದೆ ಮರ್ಯಾದೆ ಎಂಬ 3 ಅಕ್ಷರ ಪದವನ್ನು 3 ಕೋಶಿ ಮಾಡಿದ ಈ ರೋಗವರಿಗೆ ಮರ್ಯಾದೆ ಎಂಬುದೇ ಇಲ್ಲ. ಆ ಮರ್ಯಾದೆ ನಿನಗಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾವುದು ನಿನ್ನ ಪ್ರಶ್ನೆ? ಆ ಹಣ ಹಬಣಕ್ಕೆ ನೀನೇ ಬಾಧಸ್ಥಳ ಎಂದಿದೆ ನಿಜ. ಆದ್ರೆ ಆ ಹಣಕ್ಕೆ ಬಾಧಸಾದವಳು ನನಗೆ ತನ್ನ ಮೈಸುಗ ನೀಡಿ ತೃಪ್ತಿಪಡಿಸಿದಳು. ಅಂದಾಗ ಆ ಹಣಕ್ಕೆ ಸಂಬಂಧಿತವಾದ ನೀನು ನನಗೆ ನಿನ್ನ ಮೈಸುಗ ನೀಡಿ ಒಯ್ಯದೆ ನಿನಗೆ ಬೇರೆ ದಾರಿನೇ ಇಲ್ಲ. ಶ್ರೀಮಂತರೇ, ಹಣ ಇದೆ ಅಂತ ಹಾರಿದ್ರೆ ಕ್ಷಣದಲ್ಲಿ ನಿನ್ನ ಹೆಣ ಉರುಳಿಕಾಗುತ್ತೆ. ಅವರಿಗೆ ಎಚ್ಚರ. ಈ ಬಹುಕೋಟಿ ಬೌದ್ಧರ ಪಂಜರದ ಹರಗಿರಿಯಾಗಿರಬೇಕಾದ ನೀನು ಬರೀ ಮರದ ನೆಲಗೆ ಬದುಕುವ ಒಳ್ಳೆ ಮಕ್ಕಳಿಂದ ನೀನೇ ಒಪ್ಪಿಕೊಂಡು ಕಂಡವರ ಕೈ ಸೇರದೆ ಈ ಪುಂಡರಾಜ್ಯವರವನ್ನು ಸಂಜೆ ಹಾಕಿ ಬಾಳು. ಇರದಿದ್ದರೆ ನೀನೇನ್ ಮಾಡ್ತೀಯೋ? ನಿನ್ನ ತೊಂಡೆ ಹಣ್ಣಿನಂತ ತುಟಿ ಕಚ್ಚಿ ಪುಚ್ಚ ಬಲಿತೆ ನಿನ್ನ ರೂಪವನ್ನು ತಿಂದು ತೇಗುವೆ ನನ್ನ ದಾಹ. ತೇಜೋಮಯವಾಗಿ ಬಿಂಬಿಸುವ ಈ ನಿನ್ನ ರೂಪರಾಶಿಗಳ ಕಿರಣಗಳ ವೈರಿಕೆಗೆ ಮಂಕಾಗಿ ಸೋಂಕಿ ಹೋಗಿದೆ ನನ್ನ ಮನಸ್ಸು. ನೀನೀಗ ಬೇಗ ಬಂದು ಬಿಗಿದಪ್ಪಿ ಎಲ್ಲ ಸುತ್ತು ಮನ ಉಲ್ಲಾಸದಲ್ಲಿ ಬೇಗ ಬಾರೆ. ಹುಚ್ಚು ಬಾಯಿ ಹುಚ್ಚು ನಾಯಿ, ನಿನ್ನಂತೆ ಹೆಣ್ಣಿನ ವರ್ಣ ಮಾಡಿ ತನ್ನ ಸಿರೇಸನ್ನು ಕಳ್ಕೊಂಡು ಹೋದ್ರು ಮೈಸಾಸುರಂತ ರಾಕ್ಷಸರು. ಹೆಚ್ಚಿಗೆ ಮಾರೋ ಮಾತಾಡದ ಸುಮ್ಮನೆ ಹೊಟ್ಟೋಗಿಲಿಂದ. ಹೊರಟು ಹೋಗಲು ಬಂದಿಲ್ಲ ರಂಜನಾ. ವಿರಾಟ ಪರ್ವವನ್ನೇ ಅಭ್ಯಾಸ ಮಾಡಿ ನನ್ನ ಸಿರಿಮಹಾನಿಗೆ ತಕ್ಕಂತೆ ಹಾಕಿರುತ್ತವೆ. ನಿನ್ನ ಕೈ ಹಿಡಿಯಲು ಬಂದಿದ್ದೆ. ನಿನ್ನಕ್ಕನ ಸ್ಥಾನದಲ್ಲಿ ನಿಂತು ನೀ ನನ್ನ ಮನ ತುಂಬಿದೆ.
ಇಂದ್ರನ ಸಮಾಂಗಣದ ರಾಣಿಯಾಗಿ ನನ್ನನ್ನು ಸ್ವೀಕರಿಸಿ ಚಂದ್ರನ ದೇವರಿರುವ ಮುತ್ತಿನ ಗರಿಮನಸರ ಕಟ್ಟುವೆ ನುಡಿಬೇಡ ಅಕ್ಕನಂತೆ ತಂಗಿ ಕಣ್ತಾನೆ ಭ್ರಮೆ ಶೂನ್ಯವಾಗಿ ಏಳು ಗರಿತೆ ಎಣ್ಣೆ ಹಾಕಿ ಪತಿಯಿಂದ ಹೆಣ್ಣಾಗುತ್ತ ಮಾತ್ರ ಮರಿಬೇಡ ಸ್ವಲ್ಪ ಎಷ್ಟು ಬಿಟ್ಟು ಮಾತಾಡು ಗರತಿ ಹೇ ಪತಿವ್ರತ ರಂಜನ, ಈ ರಾಜ್ಯವರ ಮನೆ ಎದುರಿಗೆ ಬಂದವಂತೆಯನ್ನು ಕೂಡ ಪತಿವ್ರತಾಗಿ ಬರಲು ಸಾಧ್ಯವಿಲ್ಲ. ನೀನು ಎಷ್ಟು ಪವಿತ್ರ ಎಣ್ಣೆಯನ್ನು ಚೀರಾಡಿದರು ಈ ಗರುಡನ ಕತ್ತಿನಲ್ಲಿ ಸಿಲುಕಲೇಬೇಕು. ನೀನೆಷ್ಟೇ ಪವಿತ್ರ ಎಣ್ಣೆಯನ್ನು ಚೀರಾಡಿದರು ನಾನೇ ಶಿವನ ಗಾಳಿಗೆ ಸರ್ಪವೇ ಗರುಡನಿಗೆ ಹೆದರಿ ಗೂಡು ಸೇರಿರುವಾಗ ನನಗೆ ಎದುರಾಗಿ ಮಾಡಿದ ನೀನೆಷ್ಟು ರೆಂಡು ಇವಳಾಗವಳು ಸಂಜೀವಿನಿ ಕನ್ನಡದ ಮಾತ್ರ ಮರಿಬೇಡ. ಈ ಮಾತು ನುಡಿದರೆ ಬೀಳುವುದು ನಿನ್ನ ಬಾಳಲ್ಲಿ ಮಣ್ಣು. ರಂಜನಾ, ನಿನ್ನ ಕಾರ್ಯದಳಕರವನಿಗೆ ಮಾಡಿ ನಾವು ಹಾಡಿಸಿದ ಬಗೆಯಂತೆ ನಿನ್ನಿಂದಲೇ ಈ ಪೃಥ್ವಿಸಿ ತಿರುಗಿಸಿ ಆಡ್ತಿದ್ದರೆ ನನ್ನ ಹೆಸರು ರಾಜ್ಯವರ ಮನೆ ಅಲ್ಲ. ಬಾ ಬೇಗ ನನ್ನ ರಾಣಿಯಾಗಿ. ರಾಜವರ್ಮ, ಒಂದು ಅನ್ಯಾಯ ಒಂದು ಹುಡುಗಿಯ ಮೇಲೆ ಕೈ ಮಾಡೋದು ಸರಿಯಲ್ಲ, ಸರಿಯಾಚೆ ನಿಂತ. ನನ್ನ ಈ ಸಮರದಲ್ಲಿ ಬಂದ ನೀನು ಯಾರ್ಲಿ? ಈ ನಗರದ ನಾಯಕ್, ನಿನ್ನ ಪಾಲಿನ ಸಿಂಹರಾಜ ಶ್ರೀರಾಮಚಂದ್ರ. ಸರಿ ಆಗ ಇಲ್ಲಿ ಬಂದೇನ ಅಲ್ಲೇ ಲೇ ರಾಮಚಂದ್ರ, ಸರಿ ಇಲ್ಲಿ ಯಾವ ಪಂಚಾಯತಿ ನ್ಯಾಯವೂ ನಿಂತಿಲ್ಲ. ಸುಮ್ಮನೆ ಬಂದ ತೊಲಗಾಚೆ ಹಾಗೆ ಹೋಗಲು ಬಂದಿಲ್ಲ ರಾಜವರ್ಮ. ಈ ಅಬಲಿ ಹೆಣ್ಣಿಗೆ ನ್ಯಾಯ ದೊರಕಿಕೊಡಬೇಕು ಎಂದು ಬಂದಿರುವ ಶ್ರೀರಾಮಚಂದ್ರ. ಏನಮ್ಮ ರಂಜನ, ನೀನೇಕೆ ಈ ಬೇಟೆಗಾರನ ಬೆಲೆಗೆ ಸಿಕ್ಕೊಂಡಿ? ಇವನಿಂದ ನನ್ನ ಅಕ್ಕನಿಗೆ ಬರ್ತಕ್ಕಂತ 50,000 5 ತೊಲೆ ಬಂಗಾರ ತೆಗೆದುಕೊಂಡು ಹೋಗಿದ್ದೇನೆ. ಆದ್ರೆ ಈ ಪಾಪಿ ನನ್ನ ಮಾರಾಗ ನನ್ನ ಅಕ್ಕನಿಗೆ ಮೋಸ ಮಾಡಿ ಅವಳನ್ನು ಕೊಂದು ಹಾಕಿದ್ದಾನೆ. ಹೌದೇನೋ ಸೌಕರ, ನೀನ್ ಮರ್ಯಾದೆಯಿಂದ ನಿನ್ನ ಗೋರಿ ನಿನ್ನ ಕೈಯಾರಿ ತೋಡ್ಕೊಳ್ಳಬೇಡ. ಅವಳ ಬರತಕ್ಕ ಹಣವನ್ನು ಕೊಟ್ಟು ಬಿಡು. ಇಲ್ಲದಿದ್ದರೆ ನಿನ್ನ ಇರದಿದ್ದರೆ ಏನೇ ಮಾಡ್ತಿ? ನನ್ನಿಂದ ಪಂಚಾಯತಿ ತೀರ್ಮಾನ ನೀನೇ ತಗೊಳ್ತೀವ. ಅಷ್ಟು ಹೌದಲ್ಲ, ತೆಗೆದು ಹೋಗಲಿ. ನೋಡು ರಾಜವರ್ಮ, ಇನ್ನು ಪಂಚಾಯತಿ ತೀರ್ಮಾನ ನಾನೊಬ್ಬನೇ ಕೊಡುತ್ತೇನೆ. ಅನೇಕ ವರ್ಷದ ಇವು ರಕ್ಕನ ಮೈಸುಖ ಉಂಡದಕ್ಕಂತ ಅಲ್ಲ, ಇವಳ ಮೇಲಿನ ಪ್ರೀತಿಗಾಗಿ ಅಲ್ಲ. ಅವಳಿಗೆ ಆಸ್ತಿ ಅಂತ ಕೊಟ್ಟು ಬಿಡು. ಇಲ್ಲಾಂದರೆ ನಿಮ್ಮಿಬ್ಬರು ತಮ್ಮ ಅಂದ ನೋಡಿಕೊಂಡು ತಂಗಿ ಅಂತ ಬೇರೆಯವರಿಗೆ ಮದುವೆ ಮಾಡಿ ಕೊಡಬೇಕು. ಇದೇ ನನ್ನ ತೀರ್ಮಾನ. ಅದನ್ನು ಬಿಟ್ಟು ಕೈಯಲ್ಲಿ ಹೆಣ್ಣಿದೆ ಅಂತ ಹಣ್ಣಿನ ತರ ತಿನ್ನಲು ಹೋದ್ರೆ ಈ ರಾವಣ ಆ ತಲೆ ಈ ನಿನ್ನ ಶ್ರೀರಾಮ ನಿನ್ನ ತಲೆ ಸೀಳುತ್ತಾನೆ. ಏನಮ್ಮ ರಂಜನ, ಹೇಳಿ ಮನೆಗೆ ಹೋಗೋಣ. कौन रहे उन्हें? ಗಣರ ಏನ್ ಮಾತಾಡೋಗ್ರಿ, ಆರಾಮ್ ಅಂತೀನಿ. ಮಾತಾಡ್ಲಿ ಮುಡ್ದಾರ, ಮಾತಾಡ್ಲಿ. ಮೋಡಿ ಹಾಕಿ ಬೆಳೆಯುವ ಈ ಮೋಡಿಗರನಿಗೆ ಈ ರಾಮ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಮೊದಲ ತೊದಲು ನುಡಿಯಂತೆ ಈ ರಂಜನ ಗಮನ ಪ್ರೇಯಸಿ
ನಡೆಸಿ ಆದರೆ ದ್ವಾರಪಾಲಕನ ಕುತಂತ್ರದಲ್ಲಿ ಇವನನ್ನು ಸಿಲುಕಿಸಿ ಅದೇ ರಾಮನಿಗೆ ಈ ರಂಜನೆಯನ್ನು ಸುಮ್ಮನೆ ಈ ನಾಡಿನ ದೊರೆ ಎಂದು ಕಹಳೆ ಊದಿ ಮೆರೆಯುವ ಅವನ ಅನೇಕ ಕಾರಣಾಂತರದ ಕಲಾದ ವಿಷಯವನ್ನು ನನ್ನ ತಮ್ಮನಿಂದ ಈ ರಂಜನೆ ತಲೆಯಲ್ಲಿ ತುಂಬಿಸಿ